ಭಾಲ್ಕಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬಸವಪರ ಸಂಘಟನೆಯವರು ಲಿಂಗಾಯತ ಮುಖಂಡ ಕಿರಣ್ ಖಂಡ್ರೆ ನೇತೃತ್ವದಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀಗಳು ಪೋಕ್ಸೋ ಕೇಸ್ನಲ್ಲಿ ಖುಲಾಸೆಯಾದ ಹಿನ್ನೆಲೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಳೆದ ಹಲವು ವರ್ಷಗಳಿಂದ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳ ವಿರುದ್ಧ ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮುರುಘಾ ಶ್ರೀಗಳನ್ನ ಪೋಕ್ಸೋ ಪ್ರಕರಣದಿಂದ ಮುಕ್ತಿ ನೀಡಿದೆ. ಕೇಸ್ನ 4 ಆರೋಪಿಗಳನ್ನ ನಿರ್ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿದ ಹಿನ್ನೆಲೆ ಸತ್ಯಕ್ಕೆ ಜಯವಾಗಿದೆ. ಇಂದು ಸಂವಿಧಾನ ಅಂಗೀಕಾರ ದಿವಸ ನ್ಯಾಯ ಸಿಕ್ಕಿದ್ದು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಅಂತ ಯುವ ಲಿಂಗಾಯತ ಮುಖಂಡ ಕಿರಣ್ ಕುಮಾರ್ ಖಂಡ್ರೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ನ್ಯಾಯವಾದಿ ಶ್ರೀಕಾಂತ್ ಬೊರಳೆ, ಜಯರಾಜ್ ಕೊಳ್ಳ, ಸುನಿಲ್ ವಲ್ಲಂಡೆ, ಭರತ್ ಖೇಡ್ಕರ್, ತಾನಾಜಿ ಕಾಂಬ್ಳೆ, ಶಂಕರ್ ಲಿಂಗ, ರುದ್ರಮಣಿ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ 26ನೇ ತಾರೀಕು ನವೆಂಬರು. ಇವತ್ತು ರಾಷ್ಟ್ರೀಯ ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತೇ 3 ವರ್ಷಗಳ ಕೆಳಗಡೆ ನಮ್ಮ ಚಿತ್ರದುರ್ಗದ ಮುರುಘಾ ಶರಣರ ಮೇಲೆ ಪೋಕ್ಸೋ ಕೇಸ್ ಒಂದು ದಾಖಲೆಯಾಗಿತ್ತು. ಆ ದಾಖಲೆಯಾಗಿದ್ದ ಇಡೀ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರುವಂಥ ನೋವು ಸ್ಥಿತಿಯಲ್ಲಿ ಗಂಭೀರತೆಯ ಒಳಗಾಗಿದ್ದೇವೆ. ನಾವು ಶ್ರೀಗಳಿಗೆ ನಾವು ಸಂಪರ್ಕ ಮಾಡಿದ್ದಾಗ ಅವರು ದೃಢ ಸಂಕಲ್ಪವಾಗಿ ಹೇಳಿದ್ದರು, ನಾನು ನಿರಪರಾಧಿಯಾಗಿದ್ದೇನೆ, ಈ ಭಾರತ ದೇಶದ ಸಂವಿಧಾನಿಕ ಗೌರವವನ್ನು ಕೊಟ್ಟು ನಾನು ಶರಣಾರ್ಥನಾಗುತ್ತೇನೆ ಎಂದು ಹೇಳಿ ಇವತ್ತು ಏನು ಚಿತ್ರದುರ್ಗದ ನ್ಯಾಯಾಲಯವನ್ನು ತೀರ್ಪನ್ನು ಕೊಟ್ಟಿದೆ.